ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಮಧ್ಯಾಹ್ನದ ಕುಕಿಂಗ್ ವ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ನಾನು ಉಪ್ಪೆಸರು ಖಾರ, ಉಪ್ಸಾರು ಮತ್ತು ಮುದ್ದೆನ ಮಾಡ್ತಾಯಿದ್ದೀನಿ. ಮುದ್ದೆ ಯೂಶ್ವಲಿ ಮಾಡ್ತಾಯಿರ್ತೀನಿ, ಬಟ್ ಉಪ್ಸಾರು ಉಪ್ಪೆಸರು ಖಾರ ಮಾಡಿ ತುಂಬ ದಿನಗಳಾಗೋಗಿತ್ತು. ನೆನಪೇ ಬರ್ತಾಯಿಲ್ಲ ಲಾಸ್ಟ್ ಟೈಮ್ ಯಾವಾಗ ಮಾಡಿದ್ದು ಅಂತ. ಸೊ ಈ ರೀತಿ ಖಾರ ಮಾಡಿಟ್ಕೊಂಡ್ರೆ ರೊಟ್ಟಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ರೆಡಿ ಮಾಡಿಟ್ಕೊತಾ ಇದ್ದೀನಿ ನಾನು. ಇದಕ್ಕೆ ಖಾರದ ಮೆಣಸಿನ್ಕಾಯಿನೇ ಹಾಕಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಅಷ್ಟಾಗಿ ಟೇಸ್ಟ್ ಬರಲ್ಲ. ಒಂದು 20-25 ಮೆಣಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಏನು ಹಾಕೋದು ಬೇಡ, ಬರೀ ಮೆಣಸಿನ್ಕಾಯಿ ಮಾತ್ರ ರೋಸ್ಟ್ ಮಾಡ್ಕೋಬೇಕು. ಇನ್ನು ಮಿಕ್ಕಿದೆಲ್ಲ ಪದಾರ್ಥ ಹಾಗೆ ಹಸಿ ಹಾಕೋದು ಅಷ್ಟೇ. ಮೆಣಸಿನ್ಕಾಯಿ ಸ್ವಲ್ಪ ರೋಸ್ಟ್ ಆಗೋ ಅಷ್ಟರಲ್ಲಿ ಇದಕ್ಕೆ ಒಂದು 2 ಗಡ್ಡೆ ಬೆಳ್ಳುಳ್ಳಿನ ನಾನು ಬಿಡಿಸಿ ಇಟ್ಕೊತಾ ಇದ್ದೀನಿ. ಸೊ ಇಲ್ಲಿ ಮೆಣಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟವ್ನ ಆಫ್ ಮಾಡಿ ಇವಾಗ ಇದಕ್ಕೆ ಮಿಕ್ಕಿದ ಪದಾರ್ಥಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಸ್ವಲ್ಪ ಗರಿ ಆಗೋ ತನಕ ಮೆಣಸಿನ್ಕಾಯಿನ ರೋಸ್ಟ್ ಮಾಡಿಕೊಂಡು ಇದಕ್ಕೆ 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು, 1 ಚಮಚ ಆಗೋಷ್ಟು ಜೀರಿಗೆ ಮತ್ತು 1 ಚಮಚ ಆಗೋಷ್ಟು ಕಾಳು ಮೆಣಸು, ಒಂದು 20-25 ಕಾಳು ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕು ಮತ್ತು ಹುಣಸೆ ಹಣ್ಣು ಬೇಕು. ಅಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಯೂಶ್ವಲಿ ಇದನ್ನು ಹಸಿರು ಮೆಣಸಿನ್ಕಾಯಿನಲ್ಲೂ ಮಾಡ್ತಾರೆ, ಉಪ್ಪೆಸರು ಖಾರ, ಹಸಿರು ಖಾರ ಅಂತ ಅಂದ್ಬಿಟ್ಟು. ಬಟ್ ಅದಕ್ಕಿಂತ ನನಗೆ ಈ ರೀತಿ ಕೆಂಪು ಖಾರ ಅಂದರೆ ತುಂಬಾ ಇಷ್ಟ. ಸಖತ್ತಾಗಿರುತ್ತೆ. ಆ್ಯಂಡ್ ಈವನ್ ಮಜ್ಜಿಗೆಯನ್ನು, ಮೊಸರನ್ನಕ್ಕೆಲ್ಲ ಸಖತ್ತಾಗಿರುತ್ತೆ ಟೇಸ್ಟು. ಕೊತ್ತಂಬರಿ ಸೊಪ್ಪನ್ನು ಸಹ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಂಥ ಮೆಣಸಿನ್ಕಾಯಿ ಜೊತೆಗೆ ಬೇರೆ ಎಲ್ಲ ಪದಾರ್ಥ ಮಿಕ್ಸ್ ಮಾಡಿದ್ನಲ್ಲ, ಅದಷ್ಟನ್ನು ಮಿಕ್ಸಿ ಜಾರಿಗೆ ಸೇರಿಸಿ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರ ಆಗುವಷ್ಟು ಹುಣಸೆ ಹಣ್ಣನ್ನು ಸಹ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಿಷ್ಟನ್ನು ಫಸ್ಟಿಗೆ ಪೌಡರ್ ಮಾಡ್ಕೊಂಡು ಬರಬೇಕು. ಫುಲ್ ಫೈನಾಗಿ ಏನು ಪೌಡರ್ ಆಗಬೇಕು ಅಂತೇನಿಲ್ಲ, ಜಸ್ಟ್ ಈ ರೀತಿ ತರಿಯಾಗಿ ಪೌಡರ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ತೊಳೆದಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದಕ್ಕೆ ಜಾಸ್ತಿನೇ ಹಾಕಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಅರ್ಧ ಲೋಟ ನೀರನ್ನು ಸೇರಿಸ್ಬಿಟ್ಟು ಈ ರೀತಿ ಗಟ್ಟಿಯಾಗಿ ರುಬ್ಬಿ ತೆಗೆದಿಟ್ಕೊಂಡ್ರೆ ಉಪ್ಪೆಸರು ಖಾರ ರೆಡಿ ಆಯಿತು. ನೆಕ್ಸ್ಟು ಇದಕ್ಕೆ ಉಪ್ಸಾರು ಮಾಡ್ತಾಯಿದ್ದೀನಿ. ಉಪ್ಸಾರು ತುಂಬ ಬೇರೆ ಬೇರೆ ಕಾಳುಗಳು ಮತ್ತು ಬೇರೆ ಬೇರೆ ತರಕಾರಿನೆಲ್ಲ ಹಾಕಿ ಮಾಡ್ಬೋದು. ಬಟ್ ನಾನಿಲ್ಲಿ ಇವತ್ತು ಬೇಳೆ, ಹೆಸರು ಕಾಳು ಮತ್ತು ಬೀನ್ಸ್ ಇವು 3 ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಬರೀ ಬೇಳೆನಲ್ಲೂ ಮಾಡ್ಬೋದು, ಬಟ್ ಹೆಸರು ಕಾಳಿಂದ ಟೇಸ್ಟ್ ಜಾಸ್ತಿ. ಇದಕ್ಕೊಂದು ಅರ್ಧ kg ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡಿ ರುಚಿಗೆ ಉಪ್ಪನ್ನು ಸಹ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು 2 ವಿಸಲ್ ಕೂಗಿಸ್ಕೊಬೇಕು. ಆಮೇಲೆ ಅದು ಉಪ್ಸಾರಿಗೆ ಬಸ್ದು ಪಲ್ಯ ಮಾಡಬೇಕಲ್ವ, ಸೊ ಆ ಪಲ್ಯಕ್ಕೆ ಯಾವತ್ತೂ ಈ ರೀತಿ ಫ್ರೆಶ್ಶಾಗಿ ತುರಿದಿರೋ ಅಂಥ ಕಾಯಿ ತುರಿ ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಹಾಗಾಗಿ ಒಂದು ಅರ್ಧ ಹೋಳ ಆಗೋಷ್ಟು ಕಾಯಿನ ತುರಿದಿಟ್ಕೊತಾ ಇದ್ದೀನಿ. ಸೊ ಈ ಕಡೆ ಬೇಳೆ, ಹೆಸರು ಕಾಳು ಮತ್ತು ಬೀನ್ಸ್ ಸಹ 2 ವಿಸಲ್ ಕೊಟ್ಟು ಬೇಯಿಸ್ಕೊಂಡಿದ್ದೀನಿ. ಹೆಸರು ಕಾಳನ್ನು ಮತ್ತು ಬೇಳೆನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ನಾನು. ಬೆಂದಿರೋ ಅಂಥ ಬೇಳೆ, ಕಾಳುಗಳು ಮತ್ತು ಬೀನ್ಸನ್ನು ಈ ರೀತಿ ಬಸ್ತು ನೀರನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಈ ನೀರನ್ನು ಏನು ಸಪ್ರೇಟ್ ಮಾಡ್ಕೋತೀವಲ್ಲ ಅದೇ ಉಪ್ಸಾರು ಅಷ್ಟೇ. ಅದಕ್ಕೆ ಏನು ಒಗ್ಗರಣೆ, ಖಾರ ಏನೂ ಹಾಕೋದು ಬೇಡ. ನಾನು ಸ್ವಲ್ಪ ಗಟ್ಟಿ ಬರಲಿ ಇದು ಅಂತ ಅಂದ್ಬಿಟ್ಟು ಈ ಬೇಯಿಸ್ಕೊಂಡಿದ್ದಂಥ ಬೇಳೆ, ಹೆಸರು ಕಾಳ್ದು ಮತ್ತು ಬೀನ್ಸ್ ಏನಿದೆಯಲ್ಲ ಅದನ್ನೊಂದು 2 ಸೌಟ್ ಆಗೋಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಅದನ್ನು ರುಬ್ಬಿ ಸೇರಿಸ್ಕೋತಾ ಇದ್ದೀನಿ. ಬೇರೆ ಇನ್ನೇನು ಬೇಡ ಇದಕ್ಕೆ, ಕಾಯಿ ಆಗಲಿ, ಸಾಂಬಾರು ಪುಡಿ ಮತ್ತು ಎಲ್ಲ ಏನೂ ಬೇಡ. ಜಸ್ಟ್ ಇಷ್ಟೇ. ಉಪ್ಸಾರು ತುಂಬಾ ಚೆನ್ನಾಗಿರುತ್ತೆ. ಒಂದು ಕುದಿ ಬರಲಿ, ಯಾಕೆಂದರೆ ರುಬ್ಬು ಹಾಕಿದ್ದೇವಲ್ವ, ಹಾಗಾಗಿ ಅದು ಕುದಿ ಬರೋ ಅಷ್ಟರಲ್ಲಿ ನಾನು ಇಲ್ಲಿ ರಾಜ್ಮುಡಿ ರೈಸ್ನ ಸಹ ಬಸ್ತು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಪಲ್ಯಕ್ಕೂ ಸಹ ರೆಡಿ ಮಾಡಿಬಿಡೋಣ. ಆಲ್ರೆಡಿ ಬಸ್ದಿಟ್ಕೊಂಡಿದ್ದೀನಿ ಅಲ್ವಾ. ಸೊ ಇಲ್ಲಿ ಒಂದು ಪ್ಯಾನ್ಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿರೋದನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಉಪ್ಸಾರಿಗೆ ಬೇಯೋವಾಗಲೇ ಉಪ್ಪನ್ನ ಹಾಕಿರ್ತೀವಿ. ಸೊ ಇದನ್ನು ಬಸ್ಕೊಂಡಾದ ನಂತರ ಎಕ್ಸ್ಟ್ರಾ ನೀವು ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೋದು. ಕಾಳು ಪಲ್ಯಕ್ಕೂ ಅಷ್ಟೇ ಬೇಯಿಸೋವಾಗಲೇ ಹಾಕ್ಕೊಂಡಿರ್ತೀವಿ ಅಲ್ವಾ, ಹಾಗಾಗಿ ಕಾಳು ಪಲ್ಯಕ್ಕೂ ಎಕ್ಸ್ಟ್ರಾ ಉಪ್ಪು ಹಾಕಬೇಕು ಅಂತೇನು ಅವಶ್ಯಕತೆ ಇಲ್ಲ. ಸೊ ಒಂದು ಬರ್ನರಲ್ಲಿ ಈ ಕಡೆ ಉಪ್ಸಾರನ್ನ ಕುದಿಲಿಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಬರ್ನರಲ್ಲಿ ಕಾಳು ಪಲ್ಯ ರೆಡಿ ಮಾಡಲಿಕ್ಕೆ ಈರುಳ್ಳಿ ಎಲ್ಲ ಫ್ರೈ ಆಗಲಿಕ್ಕೆ ಇಟ್ಟಿದ್ದೀನಿ. ಅನ್ನ ಆಲ್ರೆಡಿ ರೆಡಿಯಾಗಿದೆ. ಒಂದು ಸ್ವಲ್ಪ ಮುದ್ದೆನೂ ಸಹ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಇಲ್ಲಿ ಮುದ್ದೆಗೂ ಸಹ ಗಂಜಿನ ರೆಡಿ ಮಾಡ್ಕೋತಾ ಇದ್ದೀನಿ. ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ರಾಗಿ ಹಿಟ್ಟನ್ನು ಹಾಕಿ ಕಲಸಿಟ್ಟಿದ್ದೀನಿ. ಅದೊಂದು ಸ್ವಲ್ಪ ಗಂಜಿ ಹದ ಬಂದ ನಂತರ ಹಿಟ್ಟನ್ನು ಹಾಕಿ ಕುದಿಸ್ಬೇಕು ಚೆನ್ನಾಗಿ. ಸೊ ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಕಾಳು ಬಸ್ಕೊಂಡಿರ್ತೀನಲ್ಲ ಅದನ್ನು ಹಾಕಿ ಸ್ವಲ್ಪ ಜಾಸ್ತಿ ಕಾಯಿ ತುರಿ ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಅಷ್ಟೇ. ಕಾಳು ಸಹ ಬೆಂದಿರುತ್ತೆ ಚೆನ್ನಾಗಿ. ಸೊ ಎಕ್ಸ್ಟ್ರಾ ಬೇಯಿಸ್ಬೇಕು ಅಂತೇನಿಲ್ಲ, ಒಗ್ಗರಣೆಗೆ ಜಸ್ಟ್ ಮಿಕ್ಸ್ ಮಾಡಿದ್ರೆ ಆಯಿತು. ಸೊ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ.
ಸ್ವಲ್ಪ ಈರುಳ್ಳಿ ಮುಂದೆ ಇದ್ರೂ ಅಂತೂ ಟೇಸ್ಟು ಇನ್ನೂ ಸಖತ್ತಾಗಿರುತ್ತೆ. ಸೊ ಉಪ್ಸಾರು ರೆಡಿ ಆಯಿತು, ಕಾಳು ಪಲ್ಯ ರೆಡಿ ಆಯಿತು, ಉಪ್ಪೆಸರು ಖಾರ ಆಲ್ರೆಡಿ ರೆಡಿ ಆಗಿದೆ ಫಸ್ಟೇ, ರೈಸ್ ಸಹ ರೆಡಿಯಾಗಿದೆ. ಇನ್ನೇನೇ ಇದ್ದರೂ ಮುದ್ದೆ ಒಂದು ರೆಡಿ ಆಗೋದು ಬಾಕಿ. ಮಧ್ಯಾಹ್ನಕ್ಕೆ ಇಲ್ಲಿ ಮಾಡ್ಕೊತಾ ಇರೋದು, ನೈಟು ಪ್ರದೀಪ್ಗೆ ಮತ್ತು ಹಿತೈಷ್ಗೆ ಮತ್ತೆ ಮುದ್ದೆ ಮಾಡಿಕೊಡ್ತೀನಿ ನಾನು. ಮಧ್ಯಾಹ್ನಕ್ಕೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಮುದ್ದೆ ಮೇಲೆ ನಾನೇನು ರೈಸ್ ತೊಗೊಳ್ಳಲ್ಲ, ಬಟ್ ಪ್ರದೀಪ್ ಎಲ್ಲ ಸ್ವಲ್ಪ ಮುದ್ದೆ ಮೇಲೆ ರೈಸ್ ತಿಂತಾರೆ. ಹಾಗಾಗಿ ನಾನು ಮಧ್ಯಾಹ್ನನೇ ಸ್ವಲ್ಪ ರೈಸ್ನ ಮಾಡಿಟ್ಬಿಟ್ರೆ ರಾತ್ರಿಗೆ ಒಂದು ಸ್ವಲ್ಪ ರೈಸ್ ಮಾಡಬೇಕು ಅಂತೇನೋ ಅನಿಸಲ್ಲ. ಹಾಗಾಗಿ ಮಧ್ಯಾಹ್ನನೇ ರಾತ್ರಿಗೂ ಆಗೋಷ್ಟು ರೈಸ್ನ ರೆಡಿ ಮಾಡಿಟ್ಟೆ. ಮುದ್ದೆ ಸಿಂಪಲ್ಲು, ಮುದ್ದೆ ಕೋಲು ಇತ್ತು ನನ್ನ ಹತ್ರ. ಆದರೆ ಲಾಸ್ಟ್ ಇಯರ್ ಎಕ್ಸಾಮ್ ಟೈಮಲ್ಲಿ ನಾನು ಯೂಶ್ವಲಿ ಓದಿಸ್ಬೇಕಾದ್ರೆ ಈ ರೀತಿ ಮುದ್ದೆ ಕೋಲು ಅದನ್ನು ಇಟ್ಕೊತೀನಿ. ಮಕ್ಳಿಗೆ ಹಂಗೆ ಅಲ್ವಾ, ಹೊಡಿದೆ ಬಡಿದೆ ಓದ್ಸೋಕ್ಕಾಗೋದೇ ಇಲ್ಲ. ಸೊ ಅದೊಂದು ಸ್ವಲ್ಪ ಭಯ ಇರುತ್ತೆ ಅವ್ರಿಗೆ. ನಾವು ಪಕ್ಕ ಏನೇನಾದರೂ ಇಟ್ಕೊಂಡ್ರೆ, ಸಾಮಾನ್ಯ ಮರದ ಹಲ್ಲೆಗಳನ್ನ ಇಟ್ಕೊತಿದ್ದೆ, ಅದು ಬೇಗ ಬೇಗ ಮುರಿದೋಗ್ತಿತ್ತು. ಇದು ಮುದ್ದೆ ಕೋಲು ಸ್ವಲ್ಪ ಗಟ್ಟಿ ಇತ್ತಲ್ವ, ಚೆನ್ನಾಗಿತ್ತು. ಹಾಗಾಗಿ ಮುದ್ದೆ ಕೋಲನ್ನ ಇಟ್ಕೊಂಡಿದ್ದೆ. ನನಗೆ ಗೊತ್ತಿಲ್ಲ ಅವ್ನು ಎಲ್ಲೋ ಔಸಿಟ್ಬಿಟ್ಟಿದ್ದಾನೆ ಹಿತೇಶು, ಅಮ್ಮ ಹೊಡಿತಾರೆ ಅದರಲ್ಲಿ ಅಂತ ಅಂದ್ಬಿಟ್ಟು. ಕೇಳಿದ್ರೆ ಎಲ್ಲೋ ಔಸಿಟ್ಟಿದೆಯಾ ಅಂತ ಅವನಿಗೂ ನೆನಪಾಗ್ತಾ ಇಲ್ಲ, ನನಗೂ ಎಲ್ಲಿ ಹುಡ್ಕಿದ್ರು ಸಿಗ್ತಾನೇ ಇಲ್ಲ. ಸೊ ಇನ್ನೊಂದು ತೊಗೋಬೇಕು ಮುದ್ದೆ ಕೋಲು. ಅಲ್ಲಿವರೆಗೂ ಈ ಅನ್ನದ ಕೈನಲ್ಲೇ ಮುದ್ದೆ ತಿರುಗ್ತಾ ಇದ್ದೀನಿ ನಾನು. ನಮ್ಮನೆ ಮುದ್ದೆ ಕೋಲು ತುಂಬಾ ಚೆನ್ನಾಗಿತ್ತು. ಹಿಂದಿನ ವೀಡಿಯೋಗಳಲ್ಲಿ, ಪ್ರೀವಿಯಸ್ ವೀಡಿಯೋಗಳಲ್ಲೆಲ್ಲ ನೋಡಿದರೆ ಮುದ್ದೆ ಕೋಲು ತುಂಬಾ ಚೆನ್ನಾಗಿದೆ. ಸೊ ಈ ರೀತಿಯೂ ಮಾಡ್ತಾರೆ ಮನೆಯಲ್ಲಿ, ಮಕ್ಕಳು ಹೊಡಿತಾರೆ ಅಂತ ಅದನ್ನೇ ಔಸಿಟ್ಬಿಡ್ತಾರೆ. ಸೊ ಅದಾಗಿದೆ ನಮ್ಮ ಮನೆಯಲ್ಲಿ. ಸೊ ಮುದ್ದೆ ಕಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ, ಒಂದೂ ಗಂಟಿಲ್ಲದೆ ಇರೋ ರೀತಿ ತುಂಬಾ ಚೆನ್ನಾಗಿ ಸಾಫ್ಟಾಗಿದೆ. ಇದಕ್ಕೇನು ಅಳತೆ ಅಂತೇನಿಲ್ಲ, ಫಸ್ಟೆಲ್ಲ ಅಳತೆ ಮಾಡಿ ಹಾಕೋತಾ ಇದ್ದೆ ನಾನು. ಇವಾಗೆಲ್ಲ ಕಣ್ಣು ಅಳತೆಗೆ ಬಂದುಬಿಟ್ಟಿದ್ದೀನಿ ನಾನು. ನೀರು ನೋಡ್ತಿದ್ದ ಹಾಗೇ ಅದಕ್ಕೆ ಎಷ್ಟು ರಾಗಿ ಹಿಟ್ಟನ್ನು ಹಾಕಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅದನ್ನು ಫಾಸ್ಟಾಗಿ ಮಾಡಿಬಿಡ್ತೀನಿ ನಾನು. ಸ್ವಲ್ಪ ತೆಳು ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೋತೀನಿ. ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅಡ್ಜಸ್ಟ್ ಮಾಡ್ಕೋತೀನಿ. ಆ ರೀತಿ ಕರೆಕ್ಟ್ ಮೆಜರ್ಮೆಂಟು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಸೊ ಆ ರೀತಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕಾಗುತ್ತೆ. ರಾಗಿ ಕ್ವಾಲಿಟಿ ಮೇಲೂ ಅದು ಹೋಗುತ್ತೆ. ಮುದ್ದೆನ ಆ ರೀತಿ ಕೈನಲ್ಲಿ ನಾದಕ್ಕಿಂತ ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ನಾದಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿರೋವಂಥ ಮುದ್ದೆ ರೆಡಿ ಆಗುತ್ತೆ. ಇದಾಗಿತ್ತು ಇವತ್ತು ನಮ್ಮನೆ ಮಧ್ಯಾಹ್ನದ ಅಡುಗೆ ವ್ಲಾಗು. ಮುದ್ದೆ, ಉಪ್ಸಾರು, ಉಪ್ಪೆಸರು ಖಾರ ಮತ್ತು ಬೀನ್ಸ್ ಕಾಳು ಪಲ್ಯ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ಈ ಕಾಳು ಪಲ್ಯಗಳಾಗಿರ್ಬೋದು ಅಥವಾ ಈ ರೀತಿ ಉಸ್ಲಿಗಳಾಗಿರ್ಬೋದು ತುಂಬಾ ಇಷ್ಟ ಆಗುತ್ತೆ. ಸೊ ಹೆಲ್ದಿ ಲಂಚ್ ರೆಸಿಪಿ ತೋರಿಸಿದ್ದೀನಿ ಇವತ್ತು. ನೀವೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಾನು ತಯಾರಿಸೋವಂಥ ಹೋಮ್ಮೇಡ್ ಪ್ರಾಡಕ್ಟ್ಸಲ್ಲಿ ಯಾವುದಾದ್ರೂ ಮಾಲ್ಟ್ ಬೇಕು ಅಂತ ಅಂದರೆ ನಿಮಗೆ ಮೇಲ್ಗಡೆ ಕಾಣಿಸೋವಂಥ ನಂಬರ್ಗೆ ವಾಟ್ಸಪ್ ಮಾಡಿ.